ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಒಡಿಶಾದ ಪುರಿಯ ಪ್ರಕಾಶ್ ಖುಂಟಿಯಾ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, ನನ್ನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಿದ ಒಂದು ಶಕ್ತಿಯುತವಾದ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ರೂರ್ಕೆಲಾದ ಸರ್ಕಾರಿ UGIEಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಓದುತ್ತಿದ್ದೆ. ನನ್ನ 5ನೇ ಸೆಮಿಸ್ಟರ್ ಸಮಯದಲ್ಲಿ ಜಿಂದಾಲ್ ಸ್ಟೀಲ್ ಕಂಪನಿ ಉದ್ಯೋಗಾವಕಾಶಗಳನ್ನು ಘೋಷಿಸಿತು ಮತ್ತು ನಾನು ಆ ಅವಕಾಶಕ್ಕೆ ಅರ್ಜಿ ಸಲ್ಲಿಸಿದೆ. ಆಯ್ಕೆಗಾಗಿ ಲಿಖಿತ ಪರೀಕ್ಷೆಯನ್ನು ನಡೆಸಲಾಯಿತು. ನಾನು ಸರಿಯಾಗಿ ಸಿದ್ಧನಾಗಿರಲಿಲ್ಲ, ಆದರೂ ಸಂಪೂರ್ಣ ಪ್ರಾರ್ಥನೆ, ನಂಬಿಕೆ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಶರಣಾಗಿ ಪರೀಕ್ಷೆಗೆ ಹಾಜರಾದೆ. ದೈವಿಕ ಕೃಪೆಯಿಂದ ನನ್ನ ಪತ್ರಿಕೆಯ 90% ಉತ್ತರಗಳು ಸರಿಯಾಗಿದ್ದವು. ನಂತರ ನನ್ನನ್ನು ಮೌಖಿಕ ಪರೀಕ್ಷೆಗೆ ಆಯ್ಕೆ ಮಾಡಲಾಯಿತು. ಅಲ್ಲಿ ನಾನು ಮತ್ತೊಮ್ಮೆ ಅದೇ ದೈವಿಕ ಬೆಂಬಲವನ್ನು ಅನುಭವಿಸಿದೆ. ಅಂತಿಮವಾಗಿ ನನಗೆ ಉದ್ಯೋಗವನ್ನು ನೀಡಲಾಯಿತು. ಇದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಮೊದಲ ಪವಾಡದ ಅನುಭವವಾಗಿತ್ತು ಮತ್ತು ಅದಕ್ಕೆ ನಾನು ಆಳವಾಗಿ ಕೃತಜ್ಞನಾಗಿದ್ದೇನೆ. ನನ್ನ ಉದ್ಯೋಗದ ಜೀವನದಲ್ಲಿ ನಾನು ಬಹಳ ಕಠಿಣ ಹಂತವನ್ನು ಎದುರಿಸಿದೆ. ನಾನು ನಿಕೋಟಿನ್ ಡ್ರಗ್ ವ್ಯಸನಕ್ಕೆ ಒಳಗಾಗಿ ಖಿನ್ನತೆಗೆ ಒಳಗಾಗಿದ್ದೆ. ಯಾವುದೇ ಭರವಸೆಯಿಲ್ಲದೆ, ಜೀವನದಲ್ಲಿ ಧ್ಯೇಯವಿಲ್ಲದೆ ಮತ್ತು ಸಂತೋಷವಿಲ್ಲದೆ ಇದ್ದೆ. ಕಳೆದ ವರ್ಷ ನಾನು ಸತ್ಯಲೋಕದಲ್ಲಿ ನಡೆದ ನವಗ್ರಹ ಹೋಮದಲ್ಲಿ ಭಾಗವಹಿಸಿದೆ. ಹೋಮದಲ್ಲಿ ಭಾಗವಹಿಸಿದ ನಂತರ ಯಾವುದೇ ವೈಯಕ್ತಿಕ ಪ್ರತಿರೋಧ ಅಥವಾ ಪ್ರಯತ್ನವಿಲ್ಲದೆ ನಾನು ಸಂಪೂರ್ಣವಾಗಿ ನನ್ನ ವ್ಯಸನದಿಂದ ಮುಕ್ತನಾದೆ. ಈ ಆಳವಾದ ಪರಿವರ್ತನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದಗಳಿಂದ ಮಾತ್ರ ಸಾಧ್ಯವಾಯಿತು. ನಿಜವಾಗಿಯೂ ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕಂಡುಕೊಂಡಿರುವುದೇ ಬಹುದೊಡ್ಡ ಆಶೀರ್ವಾದವೆಂಬುದನ್ನು ಅನುಭವಿಸುತ್ತಾ ಧನ್ಯನಾಗಿದ್ದೇನೆ. ನವಗ್ರಹ ಹೋಮವು ನನ್ನ ಮೇಲೆ ಅಪಾರವಾದ ಅನುಗ್ರಹ ಮತ್ತು ಆಶೀರ್ವಾದಗಳನ್ನು ಸುರಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ಪ್ರತಿಯೊಬ್ಬರೂ ನವಗ್ರಹ ಹೋಮದಲ್ಲಿ ಭಾಗವಹಿಸಿ ದೈವಿಕ ಅನುಗ್ರಹ ಮತ್ತು ಪರಿವರ್ತನೆಯನ್ನು ವೈಯಕ್ತಿಕವಾಗಿ ಅನುಭವಿಸಬೇಕೆಂದು ನಾನು ಆಗ್ರಹಪೂರ್ವಕವಾಗಿ ಸೂಚಿಸುತ್ತೇನೆ.